ಸರಿ, ಒಂದು ಸೈನ್ಸ್ ಡ್ರಾಯಿಂಗ್ ನಮ್ಮಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿದ್ರು. ಚಂದ್ರಯಾನ ಎಲ್ಲವೂ ಭಾಳ ಕಡೆಯಿಂದ ಬಂದು ಕಾಂಪಿಟೇಷನ್ ಎಲ್ಲ ಡ್ರಾಯಿಂಗ್ ಮಾಡಿದ್ರು. ಇದನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ವರ್ಷ ಹೀಗೆ ಇದನ್ನೇ ಮಾಡಿದರೆ ಎಲ್ಲ ಮಕ್ಕಳಿಗೆ ಉಪಯೋಗ ಆಗ್ತಿತ್ತಂತ. ಫೆಬ್ರವರಿ ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವೇನು ಪ್ರಾಕ್ಟಿಕಲ್ ಥಿಯರಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಅದನ್ನ ಹಳ್ಳಿ ಮಕ್ಕಳಿಗೆ ಒಳ್ಳೆ ಒಂದು ಫೆಸಿಲಿಟೀಸ್ನ ಈ ಒಂದು IISc ಚಳ್ಳಕೆರೆ ಕುದಾಪುರ ವತಿಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀರಾ. ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಮಕ್ಕಳಿಗೆ ಸೈನ್ಸ್ನ ಕ್ಯೂರಿಯಾಸಿಟಿನೂ ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಅವರು ಥಿಯರಿ ಕ್ಲಾಸ್ ಕೇಳೋದು, ಪ್ರಾಕ್ಟಿಕಲ್ ಆಗಿ ನೋಡೋದು ತುಂಬಾ ಇನ್ನು ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಹೆಚ್ಚಿಗೆ ಮಾಡ್ತಾ ಇದೆ. ಎಲ್ಲ ಬಹಳ ಉಪಯೋಗ ಆಗ್ತಿದೆ ಅವರಿಗೆ. ನಾವು ಶಾಲೆಯಲ್ಲಿ ಎಲ್ಲ ಬರೋ ಪುಸ್ತಕದಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಿದ್ವಿ. ಕೆಲವೊಂದು ಪ್ರಯೋಗಗಳು ಮಾಡೋದಕ್ಕೆ ಕೆಲವು ಮೆಟೀರಿಯಲ್ಗಳು ಕೊರತೆ ಇತ್ತು ಶಾಲೆಯಲ್ಲಿ. ಹಾಗಾಗಿ ಇಲ್ಲಿ ಕರ್ಕೊಂಬಂದಾಗ ಏನಾಯ್ತು, ಅದ್ರ ಬಗ್ಗೆ ಎಲ್ಲರೂ ಜಾಸ್ತಿ ಆಸಕ್ತಿ ಉಂಟಾಗುತ್ತೆ ಅವರಿಗೆ. ಅವ್ರು ಕಣ್ಣಾರೆ ಕಂಡಾಗ ಏನಾಗುತ್ತೆ, ಇನ್ನು ವಿಜ್ಞಾನದ ಬಗ್ಗೆ ನಾವು ಜಾಸ್ತಿ ಆಸಕ್ತಿ ಮಾಡ್ಕೊಬಹುದು. ಕೆಲವು ಪ್ರಶ್ನೆಗಳು ಉಂಟಾಗುತ್ತೆ ಅವರಲ್ಲಿ, ಇದು ಯಾಕೆ ಈ ಥರ ಆಗುತ್ತೆ, ಇದು ಯಾಕೆ ಈ ಥರ ಅಂತಾಗೆಲ್ಲ ಇಲ್ಲಿ ಕೆಲವೊಂದು ಉತ್ತರಗಳೆಲ್ಲ ಸಿಗ್ತದೆ. 8ನೇ ತಾರೀಕು ಫೆಬ್ರವರಿ ಸರ್ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪ್ರೈಸ್ ಅನೌನ್ಸ್ ಮಾಡಿದ ದಿನ. ಇಲ್ಲಿ ಪ್ರತಿ ವರ್ಷ ಈ ಒಂದು ದಿನದಲ್ಲಿ ಮಕ್ಕಳು ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಬಳ್ಳಾರಿ, ದಾವಣಗೆರೆ ಜಿಲ್ಲೆಗಳಿಂದ ಇಲ್ಲಿ ಬರ್ತಾರೆ. ಸುಮಾರು 5,000 ರಿಂದ 6,000 ಜನ ಮಕ್ಕಳು ಇಲ್ಲಿ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಡ್ರೋನ್ಸ್, ರಾಕೆಟ್ ಲಾಂಚಿಂಗ್ ಇತ್ಯಾದಿ ಪ್ರದರ್ಶನಗಳು, ಎಕ್ಸಿಬಿಷನ್ನು ಮತ್ತು ಆ ಬಗ್ಗೆ ಎಲ್ಲ ಅರಿವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಅನ್ನಂದ್ರ ನೀನು ಶ್ರೇಷ್ಠ ಅಲ್ಲ ನಾನು ಶ್ರೇಷ್ಠ ಅಂತಂದು ಅವಾಗ ಇಬ್ರು ವರ ಕೊಟ್ಟು ನೋಡು ಅಂತಂದ್ರಂತ. ಅವಾಗ ಋಷಿಗಳು ಇಬ್ಬರಿಗೆ ನಮಸ್ಕಾರ ಮಾಡಿ ಆಶ್ಚರ್ಯ ಆಯ್ತಂತ. ಏನಂದ್ರ ಸರಸ್ವತಿನೂ ವರ ಕೊಟ್ಟಾಳ, ಲಕ್ಷ್ಮಿನೂ ವರ ಕೊಟ್ಟಾಳ ಅಂತಂದ್ರೆ ಭೂಮಿ ಮೇಲೆ ನಾನು ಹಿಡಿಯೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಮಾನವೀಯರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀಡಿದಂತ ಲಲಿತಕಲಾ ಸಂಸ್ಥೆಯ ಸಂಸ್ಥಾಪಕರು, ಸಂಗೀತೋಪಾಸಕರು ಆದಂತ ಶಂಕರ್ ಬಿನ್ನಾಳ್ ಸಾಹೇಬರು ಹಾಗೂ ಎಲ್ಲ ಸಂಗೀತಗಾರರನ್ನು ಈ ಒಂದು ಕಾರ್ಯಕ್ರಮದ ಕರೆದಿದ್ದಕ್ಕೆ ಅಭಿನಂದಿಸುತ್ತಾ, ದೂರದೃಷ್ಟಿ ಇವತ್ತು ಇಡೀ ನಾಡಿನಾದ್ಯಂತ ಅನಾಕ್ರಮಗಳನ್ನು ಇವತ್ತು ನಮ್ಮ ಬದುಕನ್ನು ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ಹೊಸತನವನ್ನು ಮೂಡಿಸಿ ಈ ಸಂಗೀತ ಲೋಕದ ದಿಗ್ಗಜರು ಅಂತಕ್ಕಂಥದ್ದು ಅನಿಸಿಕೊಂಡಿದ್ದರೆ ಅದು ಪಂಡಿತ ಪುಟ್ಟರಾಜ ಮತ್ತು ಪಂಚಾಕ್ಷರಿ ಗವಾಯಿಗಳವರ ಆಶೀರ್ವಾದ ಅಂತಕ್ಕಂಥದ್ದನ್ನು ನಾವೆಲ್ಲರೂ